ನಮಸ್ಕಾರ ವೀಕ್ಷಕರೇ. ರಾಹುಲ್ ಗಾಂಧಿಯ ವೋಟ್ ಚೋರಿ ವಿಚಾರ ಈಗ ಗಂಭೀರ ಸ್ವರೂಪವನ್ನ ಪಡೆದಿದೆ. ಸ್ವತಂತ್ರ ಸಂಸ್ಥೆಗಳ ಮೇಲೆ ಅನುಮಾನ ಹಾಗೂ ಆಧಾರವಿಲ್ಲದ ಆರೋಪ ಮಾಡುವ ಮೂಲಕ ಜನರ ದಿಕ್ಕು ತಪ್ಪಿಸಲು ಯತ್ನಿಸಿದ ರಾಹುಲ್ ವಿರುದ್ಧ ಪ್ರತಿಷ್ಠಿತರು ತಿರುಗಿ ಬಿದ್ದಿದ್ದಾರೆ. ನಿವೃತ್ತ ನ್ಯಾಯಾಧೀಶರು, ಸೇನಾಧಿಕಾರಿಗಳು ಸೇರಿ ಬರೋಬ್ಬರಿ 272 ಪ್ರಮುಖರು ರಾಹುಲ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಎಲ್ಲರೂ ಪತ್ರಗಳ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದು, ರಾಹುಲ್ ನಡೆಯಿಂದ ಆಗ್ತಾ ಇರೋ ಅವಾಂತರಗಳ ವಿರುದ್ಧ ಪಿನ್ ಟು ಪಿನ್ ಬರೆದಿದ್ದಾರೆ. ಇದು ರಾಹುಲ್ಗೆ ರಾಜಕೀಯವಾಗಿ ಇನ್ನೂ ದೊಡ್ಡ ಹೊಡೆತ ಕೊಡೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇಷ್ಟು ದಿನ ನಾನು ಆಡಿದ್ದೆ ಆಟ, ಯಾರು ಕೇಳೋರಿಲ್ಲ ಅನ್ನೋ ಹಾಗೆ ವರ್ತಿಸ್ತಾ ಇದ್ದ ವ್ಯಕ್ತಿಗೆ ಯಾವುದೇ ಕ್ರಮ ಇಲ್ವಾ ಅನ್ನೋದನ್ನ ಜನರು ಕೇಳ್ತಾ ಇದ್ರು. ಆದ್ರೆ ಈಗ ರಾಹುಲ್ ಗಾಂಧಿಗೆ ಕಾನೂನಿನ ಪಾಠ ಕಲಿಸೋದಕ್ಕೆ ವೇದಿಕೆ ಸಜ್ಜಾದಂತೆ ಕಾಣಿಸ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಗೆದ್ರೆ ಎಲ್ಲಾ ಸರಿ, ಸೋತ್ರೆ ವೋಟ್ ಚೋರಿ. ಇಷ್ಟು ದಿನ ಇವಿಎಂ ಮೇಲಿದ್ದ ಆರೋಪ ಎಸ್ಐಆರ್ ಪ್ರಕ್ರಿಯೆ ಶುರುವಾದ ಬಳಿಕ ತನ್ನ ಸ್ವರೂಪವನ್ನ ಬದಲಿಸಿ ವೋಟ್ ಚೋರಿಯಾಗಿ ರೂಪಾಂತರ ಪಡೆಯಿತು. ಹೇಳಿದ್ದನ್ನೇ ಹೇಳಿ ಹೇಳಿ ಕೊನೆಗೂ ಬಿಹಾರದಲ್ಲಿ ರಾಹುಲ್ ಗಳಿಸಿದ್ದು 6 ಸೀಟ್. ಈಗ್ಲೂ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಮತಗಳ್ಳತನ ಅನ್ನೋದನ್ನ ಬಿಟ್ಟು ಬೇರೆ ಉತ್ತರ ರಾಹುಲ್ ಬಾಯಲ್ಲೂ ಬರೋದಿಲ್ಲ, ಕಾಂಗ್ರೆಸ್ ನಾಯಕರ ಬಾಯಲ್ಲೂ ಬರೋದಿಲ್ಲ. ಕೆಲ ನಾಯಕರಂತೂ ಮಾಧ್ಯಮದವರು ಬಿಡಿಸಿ ಬಿಡಿಸಿ ಪ್ರಶ್ನೆ ಕೇಳಿದ್ರೆ ಏನೇನೋ ಕೂಗಾಡಿ ಹೋಗೋ ಮಟ್ಟಕ್ಕೆ ಫ್ರಸ್ಟ್ರೇಟ್ ಆಗಿದ್ದಾರೆ. ಈಗಂತೂ ಸೋತ ತಕ್ಷಣ ಕಾಂಗ್ರೆಸ್ ಅಥವಾ ರಾಹುಲ್ ವೋಟ್ ಚೋರಿ ಅನ್ನೋದನ್ನ ಹೇಳ್ತಾರೆ ಅನ್ನೋದು ಜನರಿಗೂ ಗೊತ್ತಾಗಿದೆ. ಆದ್ರೆ ಎಷ್ಟು ದಿನ? ಜನರ ಪಾಲಿಗೆ ಇದೊಂಥರ ಕಾಮಿಡಿ ಇರಬಹುದು. ಆದ್ರೆ ಈ ಕಾಮಿಡಿ ಮಾಡೋ ಹೊತ್ತಲ್ಲಿ ಭಾರತದ ಸಂವಿಧಾನ, ಅಸ್ಮಿತೆ, ಪ್ರಜಾಪ್ರಭುತ್ವ, ಕಾನೂನು, ಶಿಸ್ತು ಇದೆಲ್ಲವನ್ನ ರಾಹುಲ್ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅದಕ್ಕೆ ಫುಲ್ ಸ್ಟಾಪ್ ಇಡೋ ಕಾಲ ಬಂದಂತಿದೆ. ಅಜ್ಜಿ ಇಂದಿರಾ ಗಾಂಧಿ ಜನ್ಮದಿನದಂದೇ ಮೊಮ್ಮಗ ರಾಹುಲ್ಗೆ ಹೊಸ ಸಂಕಷ್ಟ ಎದುರಾಗಿದೆ. ರಾಹುಲ್ ನಡೆಗಳನ್ನ ವಿರೋಧಿಸಿ 272 ಪ್ರಮುಖರು ಪತ್ರದ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಪೈಕಿ 16 ನಿವೃತ್ತ ನ್ಯಾಯಾಧೀಶರು, 123 ನಿವೃತ್ತ ಬ್ಯೂರೋಕ್ರಾಟ್ಸ್, ಅದರಲ್ಲಿ 14 ಜನರು ಮಾಜಿ ರಾಯಭಾರಿಗಳು ಹಾಗೂ 133 ಸೇನಾಧಿಕಾರಿಗಳು ಅಂದ್ರೆ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ವಿವಿಧ ವ್ಯಕ್ತಿಗಳು ಪತ್ರದ ಮೂಲಕ ರಾಹುಲ್ ವಿರುದ್ಧ ಕಿಡಿಕಾರಿದ್ದಾರೆ. ಈ ಲೆಕ್ಕದಲ್ಲಿ ಹೈಲೈಟ್ ಆಗೋ ವಿಚಾರವನ್ನ ಇನ್ನೊಂದು ಸಲ ಹೇಳ್ತೀವಿ, ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ. 123 ನಿವೃತ್ತ ಬ್ಯೂರೋಕ್ರೇಟ್ಸ್ ಹಾಗೂ 133 ಸೇನಾಧಿಕಾರಿಗಳು. ಅರ್ಥಾತ್ ರಾಹುಲ್ ರಿಂದ ದೇಶದ ಭದ್ರತೆಗೆ ದೊಡ್ಡ ತೊಡಕಿದೆ ಅನ್ನೋದನ್ನ ಈ ಲೆಕ್ಕ ಹೇಳ್ತಾ ಇರುವಂತೆ ಗೋಚರಿಸ್ತಾ ಇದೆ. ಇವರೆಲ್ಲರೂ ಬರೆದು ಸಹಿ ಹಾಕಿರೋ ಪತ್ರಗಳು ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಅಂದಹಾಗೆ ಇವರೆಲ್ಲರೂ ಒಕ್ಕೊರಲಿನಿಂದ ಯಾವ ವಿಚಾರದ ವಿರುದ್ಧ ದನಿ ಏರಿಸಿದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ರಾಹುಲ್ ಹೇಳಿಕೆ ಹಾಗೂ ನಡೆಗಳಿಂದ ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗ್ತಾ ಇದೆ. ಸ್ವತಂತ್ರ ಸಂಸ್ಥೆಗಳ ವಿರುದ್ಧ ಆಧಾರವಿಲ್ಲದೆ ಸತತವಾಗಿ ಆರೋಪ ಮಾಡ್ತಾ ವಿಷ ಕಾರುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಸೇನೆ ಬಗ್ಗೆಯೂ ಅನುಮಾನ ಹಾಗೂ ಅವಹೇಳನಕಾರಿ ಮಾತನಾಡಿ ಧಕ್ಕೆ ತಂದಿದ್ರು. ನಂತರ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆಯೂ ಅವಹೇಳನ ಮಾಡೋ ಕೆಲಸಗಳು ನಡೀತು. ನಂತರದಲ್ಲಿ ಭಾರತದ ಮೂಲಭೂತ ಸಂಸ್ಥೆಗಳು, ಈಗ ಎಲೆಕ್ಷನ್ ಕಮಿಷನ್ ವಿರುದ್ಧ ನಾಲಿಗೆ ಹರಿಬಿಡೋ ಕೆಲಸ ಆಗ್ತಾ ಇದೆ. ಇದರಿಂದ ದೇಶದ ಘನತೆಗೆ ಧಕ್ಕೆ ಆಗ್ತಾ ಇದೆ. ಎಲೆಕ್ಷನ್ ಕಮಿಷನ್ ಹಾಗೂ ಬಿಜೆಪಿ ಇಬ್ಬರೂ ಸೇರಿ ವೋಟ್ ಚೋರಿ ಮಾಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಚುನಾವಣಾ ಆಯೋಗ ಹಾಗೂ ಬಿಜೆಪಿ ಇಬ್ಬರೂ ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಆದ್ರೂ ಕೂಡ ರಾಹುಲ್ ಆರೋಪಗಳು ನಿಂತಿಲ್ಲ. ಪ್ರತಿ ಸಲವೂ ನಮ್ಮ ಬಳಿ ಪ್ರೂಫ್ ಇದೆ ಅಂತ ಹೇಳ್ಕೊಂಡು ಬರ್ತಾರೆ. ಆದ್ರೆ ಒಂದೇ ಒಂದು ಸಲ ತಮ್ಮ ಆರೋಪವನ್ನ ಸಾಬೀತು ಮಾಡಿಲ್ಲ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ಹುಡುಗಾಟ ಆಡ್ತಾ ಇರೋ ರಾಹುಲ್ ಪದ ಬಳಕೆ ಬಗ್ಗೆಯೂ ಕೂಡ ಪ್ರಶ್ನೆಗಳು ಎದ್ದಿವೆ. ಇಂಥ ವಾಗ್ದಾಳಿಗಳು ಅಸಭ್ಯವಾಗಿವೆ. ಹೋಗಿ ಕಂಪ್ಲೇಂಟ್ ಮಾಡಿ ಕಾನೂನಾತ್ಮಕವಾಗಿ ಆರೋಪವನ್ನ ಸಾಬೀತು ಮಾಡೋದನ್ನ ಬಿಟ್ಟು ಬೇರೆಲ್ಲಾ ನಕಾರಾತ್ಮಕ ತಂತ್ರಗಳನ್ನ ರಾಹುಲ್ ಮಾಡ್ತಾ ಇದ್ದಾರೆ. ಕೇವಲ ಎಲೆಕ್ಷನ್ ಕಮಿಷನ್ ಹಾಗೂ ವ್ಯವಸ್ಥೆಯನ್ನ ಅವರು ದೂರ್ತಾ ಇಲ್ಲ, ಅದರ ಜೊತೆಗೆ ಅಧಿಕಾರಿಗಳಿಗೆ ಧಮ್ಕಿ ಹಾಕೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕೆಲಸಗಳನ್ನ ರಾಹುಲ್ ಒಬ್ಬರೇ ಮಾಡ್ತಾ ಇಲ್ಲ, ಇಲ್ಲಿ ಹಲವರ ಪಾತ್ರ ಇದೆ. ಹಿರಿಯ ಕಾಂಗ್ರೆಸ್ ನಾಯಕರು, ಎಡಚರ ಎನ್ಜಿಒಗಳು, ಭಾರತ ವಿರೋಧಿ ಸಿದ್ಧಾಂತಿಗಳು, ಸದಾ ಸುದ್ದಿಯಲ್ಲಿ ಇರೋದಕ್ಕೆ ಇಷ್ಟಪಡುವವರು, ಹಾಗೆ ಈ ಎಕೋಸಿಸ್ಟಮ್ ನಲ್ಲಿ ಬರೋ ಹಲವರು ಇದರಲ್ಲಿ ಕೈಜೋಡಿಸಿದ್ದಾರೆ. ಎಲೆಕ್ಷನ್ ಕಮಿಷನ್ ಅನ್ನ ಬಿಜೆಪಿ ಬಿ ಟೀಮ್ ಅಂತ ಬಿಂಬಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ಇದೆಲ್ಲ ನಡೆಯೋದಿಲ್ಲ. ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ನಡೆಸೋದು ಹೇಗೆ ಅನ್ನೋದನ್ನ ಓಪನ್ ಆಗಿ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಅರ್ಹವಲ್ಲದ ನಕಲಿ ವೋಟ್ಗಳನ್ನ ಮಾತ್ರ ತೆಗೆಯೋದು, ಅರ್ಹರನ್ನ ಪಟ್ಟಿಗೆ ಸೇರಿಸೋದು, ಇಷ್ಟೇ ಎಸ್ಐಆರ್ ಉದ್ದೇಶ. ಇಲ್ಲಿ ಏನೇ ತಾಂತ್ರಿಕ ದೋಷ ಆದ್ರೂ ಪ್ರತಿಯೊಬ್ಬರಿಗೂ ಅದನ್ನ ಸರಿಪಡಿಸಿಕೊಳ್ಳಲು ಅವಕಾಶವನ್ನ ನೀಡಿ ಎಲ್ಲೂ ಸಮಸ್ಯೆ ಆಗದಂತೆ ಪಾರದರ್ಶಕವಾಗಿ ಈ ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ಆದ್ರೆ ಆಧಾರವಿಲ್ಲದೆ ಪದೇ ಪದೇ ಇಂಥ ಆರೋಪಗಳನ್ನ ಮಾಡುವ ಮೂಲಕ ರಾಷ್ಟ್ರ ರಾಜಕೀಯದಲ್ಲಿ ಹಾಗೂ ದೇಶದಲ್ಲಿ ಗೊಂದಲ ಮೂಡಿಸೋ ಕೆಲಸವನ್ನ ರಾಹುಲ್ ಮಾಡ್ತಾ ಇದ್ದಾರೆ. ಇದನ್ನ ಸಹಿಸೋದಕ್ಕೆ ಆಗೋದಿಲ್ಲ ಅಂತ ಹಲವರು ಹೇಳಿದ್ದಾರೆ. ಇನ್ನು ಕೆಲವರು ಇದೊಂಥರ ನಪುಂಸಕ ಯತ್ನ ಅನ್ನೋದನ್ನ ಹೇಳಿ ಇದರಲ್ಲಿ ಭಾಗಿಯಾದವರ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ್ದಾರೆ.
ಜನರನ್ನ ಒಗ್ಗೂಡಿಸೋದಕ್ಕೆ ಹಲವು ರೀತಿಯ ನೀತಿ ನಿಯಮಗಳಿವೆ, ಆದ್ರೆ ಇದೊಂಥರ ಹತಾಶೆಗೆ ಒಳಗಾಗಿ ಮಾಡ್ತಾ ಇರೋ ಕೃತ್ಯದಂತಿದೆ ಅಂತ ದೂರಿದ್ದಾರೆ. ಜನರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂದ್ರೆ ಅದನ್ನ ಕೂತು ವಿಮರ್ಶೆ ಮಾಡಬೇಕು. ಯಾವ ಕಾರಣಕ್ಕೆ ಜನರು ದೂರ ಆಗಿದ್ದಾರೆ ಅನ್ನೋದನ್ನ ಅರಿತು ತಿದ್ದುಕೊಂಡು ಮುನ್ನಡಿಬೇಕು. ಅದನ್ನ ಬಿಟ್ಟು ಸೋತ ಕೂಡಲೇ ಸಂಸ್ಥೆಗಳ ಮೇಲೆ ಅನುಮಾನ ಪಡೋದು, ಅವಹೇಳನ ಮಾಡೋ ಕೆಲಸ ಸರಿಯಲ್ಲ. ನೀವು ಗೆದ್ದಾಗ ಎಲ್ಲವೂ ಸರಿ ಇರುತ್ತೆ, ಸೋತಾಗ ಎಲ್ಲಾ ಕಡೆ ಪ್ರಾಬ್ಲಮ್ ಇರುತ್ತೆ ಅನ್ನೋದಾದ್ರೆ ನೀವು ಯಾವ ಹಂತಕ್ಕೆ ತಲುಪಿದ್ದೀರಿ ಅನ್ನೋದನ್ನ ಒಮ್ಮೆ ನೀವೇ ನೋಡ್ಕೊಳ್ಳಿ. ಜನರ ದೃಷ್ಟಿಕೋನದಲ್ಲಿ ಎಲೆಕ್ಷನ್ ಕಮಿಷನ್ ಅನ್ನ ವಿಲನ್ ರೀತಿ ಮಾಡೋ ಪ್ರಯತ್ನ ಅಂತ ಕೆಲವರು ಹೇಳಿದ್ದಾರೆ. ಹಾಗೆ ಇನ್ನು ಕೆಲವರು ಈ ರೀತಿಯ ರಾಜಕೀಯ ನಾಟಕಕಾರರನ್ನ ನೋಡಿಕೊಂಡು ಸುಮ್ಮನೆ ಇರಬಾರದು, ಜನರು ಒಂದಷ್ಟು ನಿಲುವುಗಳನ್ನ ತೆಗೆದುಕೊಳ್ಬೇಕು. ಪದೇ ಪದೇ ಆರೋಪ ಮಾಡೋ ಬದಲು ಕೋರ್ಟ್ಗೆ ಹೋಗಿ ಕಂಪ್ಲೇಂಟ್ ನೀಡಿ ಮಾಡಿರೋ ಆರೋಪವನ್ನ ಸಾಬೀತು ಮಾಡೋದಕ್ಕೆ ಜನರು ಕೂಡ ಆಗ್ರಹಿಸಬೇಕು ಅನ್ನೋ ಅಭಿಪ್ರಾಯಗಳು ಕೂಡ ಪತ್ರದಲ್ಲಿವೆ. ಇದರ ಜೊತೆಗೆ ಅಧಿಕಾರ ದಾಹಕ್ಕೋಸ್ಕರ ಅಕ್ರಮ ವಲಸಿಗರನ್ನ ದೇಶದಲ್ಲಿ ಇರಿಸಿಕೊಳ್ಳೋ ಪ್ರಯತ್ನ ಖಂಡನೀಯ ಅಂತಲೂ ಹೇಳಿದ್ದಾರೆ. ಇನ್ನೂ ಸಾಕಷ್ಟು ಗಂಭೀರ ವಿಚಾರಗಳನ್ನ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅವರು ಬರೆದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಬಂತು, ಒಂದಷ್ಟು ಜನರು ಇದನ್ನ ಓದಿ ಸುಮ್ಮನಾದ್ರು. ಇದು ಇಲ್ಲಿಗೆ ಮುಗಿದು ಹೋಯ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಪ್ರತಿ ಎಲೆಕ್ಷನ್ ಆದ ಬಳಿಕವೂ ರಾಹುಲ್ ಕೇವಲ ವೋಟ್ಗಳನ್ನ, ಸೀಟ್ಗಳನ್ನ, ರಾಜ್ಯಗಳನ್ನ ಮಾತ್ರ ಕಳೆದುಕೊಳ್ತಾ ಇಲ್ಲ, ನೈತಿಕತೆ, ಮೌಲ್ಯಗಳನ್ನು ಕೂಡ ಕಳೆದುಕೊಳ್ತಾ ಇದ್ದಾರೆ. ಈ ವೋಟ್ ಚೋರಿ ಅನ್ನೋ ವಿಚಾರವೇ ಶುದ್ಧ ಸುಳ್ಳು ಅನ್ನೋದನ್ನ ಭಾರತೀಯರು ಒಪ್ಪಿಕೊಂಡಿದ್ದಾರೆ. ರಾಹುಲ್ ಮಾತನ್ನ ನಂಬಿಕೊಂಡಿರೋದು ಕೇವಲ ಕಾಂಗ್ರೆಸ್ ಬೆಂಬಲಿಗರು ಹಾಗೂ ಎಡಚರ ಎಕೋಸಿಸ್ಟಮ್ ಮಾತ್ರ. ಅಲ್ಲಿಗೆ ರಾಹುಲ್ ಆರೋಪಗಳಿಂದ ಭಾರತೀಯರಿಗೆ ಸಮಸ್ಯೆ ಇಲ್ಲ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ಆದ್ರೆ ಭಾರತದಲ್ಲಿ ಆಗೋ ನೆಗೆಟಿವ್ ವಿಚಾರಗಳನ್ನೇ ವಿಶ್ವ ಮಟ್ಟದಲ್ಲಿ ದೊಡ್ಡ ಇಶ್ಯೂ ಮಾಡೋದಕ್ಕೆ ಕಾದು ಕುಳಿತಿರುವವರಿಗೆ ಪ್ರತಿ ಸಲವೂ ರಾಹುಲ್ ಸುಳ್ಳುಗಳನ್ನ ಪೂರೈಕೆ ಮಾಡೋ ಮೂಲಕ ದೇಶಕ್ಕೆ ದೊಡ್ಡ ಅಪಾಯವನ್ನ ತಂದೊಡ್ತಾ ಇದ್ದಾರೆ. ಇದಕ್ಕೆ ಈಗ ಈ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಈಗಲೂ ಕೂಡ ಬಿಹಾರ ಎಲೆಕ್ಷನ್ ರಿಸಲ್ಟ್ ಬಳಿಕ ವಿದೇಶದಿಂದ ಬರ್ತಾ ಇದ್ದ ಹಾಗೆ ವೋಟ್ ಚೋರಿ ಬಗ್ಗೆ ರಾಹುಲ್ ಮೀಟಿಂಗ್ ಮಾಡ್ತಾರೆ. ತಮ್ಮದೇ ಪಕ್ಷದ ಶಶಿ ತರೂರ್ ಸೇರಿ ಹಲವರು ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿಲ್ಲ. ಆ ಮೂಲಕ ಇಂಥ ನಕಾರಾತ್ಮಕ ತಂತ್ರಗಳಿಗೆ ನಮ್ಮ ಬೆಂಬಲ ಇಲ್ಲ ಅನ್ನೋದನ್ನ ನೇರವಾಗಿ ಹೇಳಿದ್ದಾರೆ. ಇಂಡಿ ಒಕ್ಕೂಟ ಕಾಂಗ್ರೆಸ್ ಪ್ರತ್ಯೇಕಿಸಿ ಹೊಸ ಒಕ್ಕೂಟ ರಚಿಸೋ ಬಗ್ಗೆ ಯೋಚಿಸ್ತಾ ಇದೆ. ಸರಿ, ಕೊನೆಗೆ ಕಾಂಗ್ರೆಸ್ ಒಂದೇ ಪ್ರತ್ಯೇಕವಾಗಿ ಉಳಿದುಕೊಳ್ಳುತ್ತಾ ಅಂತ ಕೇಳಿದ್ರೆ ಅಲ್ಲೂ ಕೂಡ ಆಂತರಿಕ ಸಮಸ್ಯೆಗಳು ಸಾಕಷ್ಟಿವೆ. ಯಾವ ಹೊತ್ತಲ್ಲಿ ಯಾರು ರೆಬೆಲ್ ಆಗ್ತಾರೋ ಗೊತ್ತಿಲ್ಲ. ಸರಿ, ಹೊರಗಿನ ಶಕ್ತಿಗಳು ಕೈ ಹಿಡಿಯಬಹುದಾ ಅಂತ ಯೋಚಿಸಿದ್ರೆ ಹೊರಗಿನವರು ಒಂದು ದೇಶವನ್ನ ಅಸ್ಥಿರಗೊಳಿಸೋದಕ್ಕೆ ಬರುವಾಗ ಆಡಳಿತದಲ್ಲಿ ಇರುವವರ ಮುಂದೆ ಯಾರು ಶಕ್ತಿವಂತರು ಅನ್ನೋದನ್ನ ನೋಡ್ಕೊಂಡು ಬರ್ತಾರೆ. ಅಲ್ಲೂ ಕೂಡ ಫೇಲ್ಯೂರ್ ಕಾಣಿಸಿದ್ರೆ ಅವರಿಗೂ ಇವರು ಬೇಡವಾಗ್ತಾರೆ ಅಂತ ಜನರು ಹೇಳ್ತಾ ಇದ್ದಾರೆ. ಅಲ್ಲಿಗೆ ರಾಹುಲ್ ದೊಡ್ಡ ಪತನ ಕಾಣೋ ದಿನಗಳು ಸನಿಹವಾದಂತೆ ಕಾಣಿಸ್ತಾ ಇದೆ. ಇಷ್ಟಾದ ಮೇಲೂ ಮತ್ತೆ ಮೈಕ್ ಮುಂದೆ ಬಂದು ವೋಟ್ ಚೋರಿ ಅಂದ್ರೆ ಭಾರತೀಯರು ನಂಬೋದಿಲ್ಲ, ಎಲೆಕ್ಷನ್ ಕಮಿಷನ್ ಸುಮ್ಮನೆ ಕೂರೋದಿಲ್ಲ, ಒಂದೇ ಸಾಬೀತು ಮಾಡಬೇಕು, ಇಲ್ಲವೇ ಸೈಲೆಂಟ್ ಆಗ್ಬೇಕು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈವರೆಗೆ ಮಾಡಿರೋ ಅವಾಂತರಗಳಿಗೆ ಬೆಲೆ ತೆರಬೇಕು, ಇದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲದಂತಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.